ನಮಸ್ಕಾರ ವೀಕ್ಷಕರೇ, ಬರುವ ಮಾರ್ಚ್ 3ರ ಮಂಗಳವಾರದಂದು ಆಕಾಶದಲ್ಲಿ ಒಂದು ವಿಸ್ಮಯಕಾರಿ ಘಟನೆ ಸಂಭವಿಸಲಿದೆ. ಅದೇ ಕೇತುಗ್ರಸ್ತ ರಕ್ತಚಂದ್ರ ಗ್ರಹಣ. ಈ ಗ್ರಹಣ ಕೇವಲ ಖಗೋಳ ಘಟನೆಯಲ್ಲ, ಆಧ್ಯಾತ್ಮಿಕವಾಗಿಯೂ ಇದು ಅತ್ಯಂತ ಪ್ರಭಾವಶಾಲಿ. ಈ ದಿನದ ನಿಖರ ಸಮಯ ಯಾವುದು? ಗ್ರಹಣದ ವೇಳೆ ನಾವು ಪಾಲಿಸಬೇಕಾದ ಕಟ್ಟುನಿಟ್ಟಿನ ನಿಯಮಗಳೇನು? ಸ್ನಾನ ಮತ್ತು ಮಂತ್ರ ಜಪಕ್ಕೆ ಸರಿಯಾದ ಸಮಯ ಯಾವುದು? ಮುಖ್ಯವಾಗಿ ಯಾವ 4 ರಾಶಿಯವರು ಈ ಗ್ರಹಣವನ್ನು ನೋಡುವುದರಿಂದ ಸಂಕಷ್ಟಕ್ಕೆ ಗುರಿಯಾಗಬಹುದು? 12 ರಾಶಿಗಳ ಮೇಲೆ ಈ ಗ್ರಹಣ ಬೀರುವ ಶುಭ ಅಶುಭ ಫಲಗಳ ಸಂಪೂರ್ಣ ಮಾಹಿತಿ ಇಂದಿನ ವಿಡಿಯೋದಲ್ಲಿದೆ. ಈ ಅಪರೂಪದ ಚಂದ್ರಗ್ರಹಣವು ಭಾರತ ಸೇರಿದಂತೆ ಜಪಾನ್, ಚೀನಾ, ಆಸ್ಟ್ರೇಲಿಯಾ ಮತ್ತು ಅಮೆರಿಕದ ಹಲವು ಭಾಗಗಳಲ್ಲಿ ಗೋಚರಿಸಲಿದೆ. ಈ ಗ್ರಹಣದ ವಿಶೇಷತೆಯೆಂದರೆ ಇದನ್ನು ಗ್ರಸ್ತೋದಯ ಚಂದ್ರಗ್ರಹಣ ಎನ್ನಲಾಗುತ್ತದೆ. ಅಂದರೆ ಮಧ್ಯಾಹ್ನವೇ ಗ್ರಹಣ ಆರಂಭವಾದರೂ ಸೂರ್ಯಾಸ್ತದ ನಂತರ ನಮಗೆ ಕೇವಲ 10 ರಿಂದ 15 ನಿಮಿಷಗಳ ಕಾಲ ಮಾತ್ರ ಇದು ದರ್ಶನ ನೀಡಲಿದೆ. ಗ್ರಹಣದ ಸ್ಪರ್ಶಕಾಲ ಮಧ್ಯಾಹ್ನ 3:18ಕ್ಕೆ ಆರಂಭವಾದರೆ ಮೋಕ್ಷಕಾಲ ಸಂಜೆ 6:48ಕ್ಕೆ ಇರಲಿದೆ. ಈ ರಕ್ತಚಂದ್ರ ಗ್ರಹಣವು ಸಿಂಹ ರಾಶಿಯ ಪೂರ್ವ ನಕ್ಷತ್ರದಲ್ಲಿ ಸಂಭವಿಸುತ್ತಿರುವುದು ವಿಶೇಷ. ನೆನಪಿಡಿ, ಸೂರ್ಯನ ಬೆಳಕು ಇರುವಾಗ ಚಂದ್ರಗ್ರಹಣದ ಆಚರಣೆ ಇರುವುದಿಲ್ಲ. ಸೂರ್ಯ ಮುಳುಗಿದ ನಂತರ ಸಿಗುವ ಆ 15 ನಿಮಿಷಗಳ ಅಲ್ಪ ಅವಧಿಯೇ ನಮಗೆ ಅತ್ಯಂತ ಪುಣ್ಯಕಾಲ. ಈ ಸಮಯದಲ್ಲಿ ಮಾಡುವ ದಾನ ಧರ್ಮಗಳು 100 ಪಟ್ಟು ಹೆಚ್ಚಿನ ಫಲ ನೀಡುತ್ತವೆ. ಸಮಯ ಬಹಳ ಕಡಿಮೆ ಇರುವುದರಿಂದ ಗ್ರಹಣದ ಸಮಯದಲ್ಲಿ ಅತಿ ವೇಗವಾಗಿ ಸ್ನಾನ ಮತ್ತು ಇಷ್ಟದೇವತೆಗಳ ಮಂತ್ರ ಪಠಣ ಮಾಡುವುದು ಉತ್ತಮ. ನಿಯಮಗಳ ಪ್ರಕಾರ ಮಾರ್ಚ್ 3ರ ಮಧ್ಯಾಹ್ನ 12 ಗಂಟೆಯ ಒಳಗಾಗಿ ನಿಮ್ಮ ಭೋಜನ ಪ್ರಕ್ರಿಯೆ ಮುಗಿದಿರಲಿ. ಆನಂತರ ಗ್ರಹಣ ಮುಗಿಯುವವರೆಗೆ ಆಹಾರ ಸೇವನೆ ನಿಷಿದ್ಧ. ವಿಶೇಷವಾಗಿ ಗರ್ಭಿಣಿಯರು ಈ ಸಮಯದಲ್ಲಿ ಅತಿ ಹೆಚ್ಚಿನ ಜಾಗ್ರತೆ ವಹಿಸಬೇಕು. ಮನೆಯಿಂದ ಹೊರಬರಬಾರದು. ಗ್ರಹಣದ ನಕಾರಾತ್ಮಕ ಕಿರಣಗಳು ಆಹಾರ ಮತ್ತು ನೀರಿನ ಮೇಲೆ ಬೀಳದಂತೆ ತಡೆಯಲು ಮನೆಯಲ್ಲಿರುವ ನೀರು ಮತ್ತು ಆಹಾರ ಪದಾರ್ಥಗಳ ಮೇಲೆ ದರ್ಬೆ ಅಥವಾ ತುಳಸಿ ದಳಗಳನ್ನು ಹಾಕಿಡುವುದು ನಮ್ಮ ಸಂಪ್ರದಾಯ. ಗ್ರಹಣ ಮುಗಿದ ತಕ್ಷಣ ಮನೆಯನ್ನು ಶುದ್ಧಗೊಳಿಸುವುದು ಅತಿ ಮುಖ್ಯ. ಅರಿಶಿಣ ನೀರು ಅಥವಾ ಗೋಮೂತ್ರ ಪ್ರೋಕ್ಷಣೆ ಮಾಡಿ ಮನೆಯನ್ನು ಶುಚಿಗೊಳಿಸಿ ನಂತರ ದೇವರಿಗೆ ದೀಪ ಹಚ್ಚಿ ಪೂಜೆ ಸಲ್ಲಿಸಿ. ನೋಡಿ, ಗ್ರಹಣ ಎಂಬುದು ಪ್ರಕೃತಿಯ ಸಹಜ ನಿಯಮ. ಇದಕ್ಕೆ ಹೆದರುವ ಅಗತ್ಯವಿಲ್ಲ. ಇದರ ಪ್ರಭಾವ ರಾಶಿಗಳ ಮೇಲೆ ಕೇವಲ 3 ತಿಂಗಳುಗಳ ಕಾಲ ಮಾತ್ರ ಇರುತ್ತದೆ. ಈ ಬಾರಿ ಸಿಂಹ ರಾಶಿಯ ಮೇಲೆ ಗ್ರಹಣದ ನೇರ ದೃಷ್ಟಿ ಇರುವುದರಿಂದ ಈ ರಾಶಿಯವರು ಗ್ರಹ ಶಾಂತಿ ಅಥವಾ ದಾನಗಳನ್ನು ಮಾಡುವುದು ಶ್ರೇಯಸ್ಕರ. ಚಂದ್ರನ ಅನುಗ್ರಹಕ್ಕಾಗಿ ಬಿಳಿ ಬಣ್ಣದ ವಸ್ತುಗಳನ್ನು ದಾನ ಮಾಡುವುದು ನಿಮ್ಮ ಕಷ್ಟಗಳನ್ನು ಕಡಿಮೆ ಮಾಡುತ್ತದೆ. ದಾನ ನೀಡುವಾಗ ಅಕ್ಕಿ, ಬಿಳಿ ವಸ್ತ್ರ, ಹಾಲಿನ ಉತ್ಪನ್ನಗಳು ಅಥವಾ ತಾಮ್ರದ ಪಾತ್ರೆಗಳನ್ನು ಬಳಸಬಹುದು. ಈ ಗ್ರಹಣವು ಸಿಂಹ, ಕನ್ಯಾ, ಮಕರ ಮತ್ತು ವೃಷಭ ರಾಶಿಯವರಿಗೆ ಅಲ್ಪಮಟ್ಟದ ಅಶುಭ ಫಲಗಳನ್ನು ತರಬಹುದು. ಆದ್ದರಿಂದ ಈ 4 ರಾಶಿಯವರು ಕೇತು ಮತ್ತು ಚಂದ್ರನ ಶಾಂತಿ ಮಂತ್ರಗಳನ್ನು ಪಠಿಸುವುದು ಕಡ್ಡಾಯ. ಮುಖ್ಯವಾಗಿ ಹುರುಳಿ ಕಾಳನ್ನು ದಾನ ಮಾಡುವುದರಿಂದ ಕೇತುವಿನ ದೋಷ ನಿವಾರಣೆಯಾಗುತ್ತದೆ. ಇನ್ನು ಧನುಸ್ಸು, ಕುಂಭ, ಮೇಷ ಮತ್ತು ಕರ್ಕಾಟಕ ರಾಶಿಯವರಿಗೆ ಈ ಬಾರಿ ಮಿಶ್ರ ಫಲಗಳಿರಲಿವೆ. ಅಂದರೆ ಕಷ್ಟ ಮತ್ತು ಸುಖ ಎರಡೂ ಸಮನಾಗಿ ಇರಲಿವೆ. ಆದರೆ ತುಲಾ, ವೃಶ್ಚಿಕ, ಮೀನ ಮತ್ತು ಮಿಥುನ ರಾಶಿಯವರಿಗೆ ಈ ಚಂದ್ರಗ್ರಹಣವು ಅದೃಷ್ಟವನ್ನು ಹೊತ್ತು ತರಲಿದೆ. ಆದರೂ ಗ್ರಹಣದ ನಿಯಮಗಳು ಎಲ್ಲರಿಗೂ ಅನ್ವಯಿಸುತ್ತವೆ. ಪುಣ್ಯಕಾಲದಲ್ಲಿ ನಿದ್ರೆ ಮಾಡುವುದು, ದೂರದ ಪ್ರಯಾಣ ಬೆಳೆಸುವುದು ಅಥವಾ ಚೂಪಾದ ವಸ್ತುಗಳನ್ನು ಬಳಸುವುದು ಬೇಡ. ಮಾಂಸಾಹಾರ ಸೇವನೆ ಮತ್ತು ವಿನಾಕಾರಣ ಜಗಳವಾಡುವುದರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ. ಬದಲಾಗಿ ಶಾಂತವಾಗಿ ಕುಳಿತು ನಿಮ್ಮ ಕುಲದೇವತೆಯನ್ನು ಸ್ಮರಿಸಿ ಗ್ರಹಣ ಮುಗಿದ ನಂತರ ಅಥವಾ ಮರುದಿನ ಬೆಳಗ್ಗೆ ಅಕ್ಕಿ ಮತ್ತು ಹಾಲನ್ನು ದಾನ ಮಾಡುವುದು ಎಲ್ಲ ರಾಶಿಯವರಿಗೂ ಉತ್ತಮ. ಇಲ್ಲಿ ಒಂದು ವಿಷಯವನ್ನು ಸ್ಪಷ್ಟಪಡಿಸಬೇಕು. ಗ್ರಹಣ ಬಂದ ತಕ್ಷಣ ಯಾರೋ ಕೋಟ್ಯಧಿಪತಿಯಾಗುವುದಿಲ್ಲ ಅಥವಾ ಯಾರೋ ಬೀದಿಗೆ ಬೀಳುವುದಿಲ್ಲ. ಇತ್ತೀಚಿನ ದಿನಗಳಲ್ಲಿ ಕೆಲವು ಯೂಟ್ಯೂಬ್ ಚಾನೆಲ್ಗಳು ಭಯ ಹುಟ್ಟಿಸುವ ಕೆಲಸ ಮಾಡುತ್ತಿವೆ. ಆದರೆ ನೆನಪಿಡಿ, ನಿಮ್ಮ ಜೀವನ ನಿಮ್ಮ ಕರ್ಮಫಲ ಮತ್ತು ಜಾತಕದ ಮೇಲೆ ನಿಂತಿರುತ್ತದೆ. ಗ್ರಹಣಗಳು ಕೇವಲ ಸಣ್ಣ ಬದಲಾವಣೆಗಳನ್ನು ತರಬಲ್ಲವು ಅಷ್ಟೇ. ಹಾಗಾಗಿ ಸುಳ್ಳು ಸುದ್ದಿಗಳನ್ನ ನಂಬಿ ಆತಂಕಕ್ಕೊಳಗಾಗಬೇಡಿ. ಭಕ್ತಿ ಮತ್ತು ನಂಬಿಕೆಯಿಂದ ನಿಯಮ ಪಾಲಿಸಿದರೆ ಸಾಕು. ಕೊನೆಯದಾಗಿ, ಗ್ರಹಣದ ಪುಣ್ಯಕಾಲದಲ್ಲಿ ನಿಮ್ಮ ಹೆಸರು ಮತ್ತು ನಕ್ಷತ್ರವನ್ನು ಸ್ಮರಿಸುತ್ತಾ ಒಂದು ಚಿಕ್ಕ ಸಂಕಲ್ಪ ಮಾಡಿ.
ನನ್ನ ಕುಟುಂಬಕ್ಕೆ ಎದುರಾಗುವ ಸಕಲ ಅರಿಷ್ಟಗಳು ನಿವಾರಣೆಯಾಗಲಿ ಎಂದು ನವಗ್ರಹ ಸ್ತೋತ್ರವನ್ನು ಪಠಿಸಿ. ಇದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಮತ್ತು ಗ್ರಹಗಳ ಪ್ರಭಾವವನ್ನು ಎದುರಿಸುವ ಶಕ್ತಿ ನೀಡುತ್ತದೆ. ಈ ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಗ್ರಹಣದ ಕುರಿತು ನಿಮಗೇನಾದರೂ ಗೊಂದಲವಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇವೆ. ಅಲ್ಲಿಯವರೆಗೂ ಧನ್ಯವಾದಗಳು.